26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ. ರಾಜ್ಯಕ್ಕೆ ನ್ಯಾಯವನ್ನು ಒದಗಿಸಿಕೊಡುವಂಥ ಕೆಲಸ ಮಾಡಬೇಕಾಗಿತ್ತು. ಅದಕ್ಕೆ ನಾನು ಒತ್ತಾಯವನ್ನು ಮಾಡ್ತೇನೆ. ಇದಲ್ಲದೆ ತುಮಕೂರು ಮತ್ತು ದಾವಣಗೆರೆ ನಡುವೆಗೆ ಒಂದು ದಿವಸ ರೈಲ್ವೆ ಮಾರ್ಗ ಬರ್ತಿದೆ. ಇದನ್ನು ಕೂಡ ಸಿಂಗಲ್ ಲೈನ್ ಮಾಡಿದ್ದಾರೆ, ಏಕಪಥ ಮಾಡಿದ್ದಾರೆ. ಅದು ಮೊದಲು ಕೂಡ ಮೊದಲಿಂದ ಕೂಡ ಅದು ಜೋಡಿ ಮಾರ್ಗ ಆಗಬೇಕು ಅಂಥೇಳಿ ಒಂದು ದಿವಸ ಒತ್ತಾಯ ಇತ್ತು. ಆದರೂ ಕೂಡ ಅದನ್ನು ಒಂದು ಸಿಂಗಲ್ ಲೈನ್ ಆಗಿ ಒಂದು ದಿವಸ ಮಾಡ್ತಾ ಇರುವಂಥದ್ದು. ಕನಿಷ್ಠ ಪಕ್ಷ ಅದು ಡಬಲ್ ಲೈನ್ ಅಂತೂ ಆಗಲೇಬೇಕು. ಆದರೆ ಅದನ್ನು ಕೂಡ ಚತುಷ್ಪಥ ಮಾರ್ಗ ಆಗಿದರೆ ಅದು ಭಾಳ ಅನುಕೂಲ ಆಗ್ತದೆ. ಹೀಗಾಗಿ ಇವುಗಳ ಬಗ್ಗೆ ನಮ್ಮ ಕೇಂದ್ರ ಸಚಿವರು, ಸಂಸದರು ಧ್ವನಿ ಎತ್ತಿ ಅಶ್ವಿನಿ ವೈಷ್ಣವ್ರಿಗೆ ಮತ್ತು ಸೋಮಣ್ಣವ್ರಿಗೆ ನಾನು ಮುಖ್ಯಮಂತ್ರಿಗಳಿಗೂ ಕೂಡ ಇವತ್ತು ಮಧ್ಯಾಹ್ನ ಒಂದು ಮಾತನಾಡ್ತೇನೆ. ಮುಖ್ಯಮಂತ್ರಿಗಳಿಗೂ ಕೂಡ ಇವತ್ತೊಂದು ಸಹ ಒಂದು ಪತ್ರವನ್ನು ಅವ್ರಿಗೆ ಬರೆಸುವ ಮೂಲಕ ಅವ್ರಿಗೆ ಒತ್ತಾಯವನ್ನು ಕೂಡ ನಾನು ಮಾಡ್ತೇನೆ. ನಮಗೆ ನ್ಯಾಯ ಸಿಗಬೇಕು. ನಮ್ಮ ರಾಜ್ಯದ ಅಭಿವೃದ್ಧಿಗೂ ಕೂಡ ಕೇಂದ್ರ ಸರ್ಕಾರ ಲಕ್ಷ್ಯ ವಹಿಸಬೇಕು ಅನ್ನೋದು ನಮ್ಮ ಆಶಯ. ಇದರಲ್ಲಿ ರಾಜಕೀಯ ಮಾಡಲಿಕ್ಕೆ ನಾನು ಬಯಸೋದಲ್ಲ. ನಾನೀಗಾಗಲೇ ಹೇಳಿದ್ದೀನಿ, ಅದೇ ನಮ್ಮ ಹೈ ಸ್ಪೀಡ್ ರೈಲ್ ನೆಟ್ವರ್ಕ್ನ ಕೂಡ ನಮಗೆ ಪುಣೆ ಬೆಂಗಳೂರು, ಯಾಕಂದರೆ ಈ ಎಲ್ಲ ಹೈ ಸ್ಪೀಡು ಚೆನ್ನೈ ಬೆಂಗಳೂರು ಮತ್ತು ಹೈದರಾಬಾದ್ ಬೆಂಗಳೂರು ಆ ರಾಜ್ಯಕ್ಕೆ ಅನುಕೂಲ ಆಗ್ತದೆ, ತಮಿಳುನಾಡು ಮತ್ತು ಆಂಧ್ರ ಪ್ರದೇಶಗೆ. ಹೀಗಾಗಿ ನಮ್ಮ ರಾಜ್ಯದಲ್ಲಿ ಸುಮಾರು 100 ಕಿಲೋಮೀಟ್ರ್ ಕೂಡ ಅದು ಓಡೋದಿಲ್ಲ. ಆ ಲೈನ್ ನಮಗೆ ಪ್ರಯೋಜನ ಆಗೋದಿಲ್ಲ. ಅವು ಆ ರಾಜ್ಯಗಳಿಗೆ ಅನುಕೂಲ ಆಗ್ತದೆ. ಹೀಗಾಗಿ ಈ ಒಂದು ಕೆಲಸ ಆಗಬೇಕು ಅನ್ನೋದು ನಿನ್ನೆ ಘೋಷಣೆ ಆದಮೇಲೆ ಒಂದು ದಿವಸ ನಾನು ಕೂಡ ಅದನ್ನು ಗಮನ ಹರಿಸಿ ಮುಖ್ಯಮಂತ್ರಿಗಳಿಗೆ ಮಾಡ್ತೇನೆ. ತಮ್ಗೆ ಗೊತ್ತಿದೆ, ಇವತ್ತು ಬೆಂಗಳೂರು ಹುಬ್ಬಳ್ಳಿ ಪುಣೆ ಕಾರಿಡಾರ್ ಏನಿದೆ, ರೋಡ್ ನೆಟ್ವರ್ಕ್ನ ಮಾತಾಡ್ತಾ ಇದ್ದೀನಿ. ತಾವು ಗಮನಿಸಿದರೆ ಇಷ್ಟು ಅಲ್ಲಿ NH-48 ಅನ್ನೋದು ಏನು 2807 ಕಿಲೋಮೀಟರ್ ಸ್ಪ್ಯಾನ್ ಅದು ಬರ್ತದೆ. ಅದರಲ್ಲಿ ಸುಮಾರು ನಮಗೆ 6.5ರಿಂದ 7% ಫ್ರೈಟ್ ಟ್ರಾಫಿಕ್ ಇದೆ. ಸರಕು ಒತ್ತಡ ಇವತ್ತೊಂದು ದಿವಸ ಟ್ರಾಫಿಕ್ ಏನಿದೆ 6.5ರಿಂದ 7% ಇದೆ. ಅದರಲ್ಲಿ 2807ರಲ್ಲಿ ಸುಮಾರು NH-40ಯಲ್ಲಿ ಕರ್ನಾಟಕ ಸುಮಾರು 20% ಎಂಟೈರ್ ಕಾರಿಡಾರ್ ಸುಮಾರು 570 ಕಿಲೋಮೀಟರ್ ನಮ್ಮಲ್ಲಿ ಬರ್ತದೆ. ಅದು ನಮಗೆ ಮಹಾರಾಷ್ಟ್ರ, ಬೆಳಗಾವಿ, ಹುಬ್ಬಳ್ಳಿ, ದಾವಣಗೆರೆ, ತುಮಕೂರು, ಬೆಂಗಳೂರು, ಮುಂದೆ ತಮಿಳುನಾಡಿಗೆ ಅದು ಹೋಗ್ತದೆ. ಇದೆಲ್ಲವೂ ಕೂಡ ಬೆಂಗಳೂರು ಮುಂಬೈ ಎಕನಾಮಿಕ್ ಕಾರಿಡಾರ್ ಇದ್ದಾಗ ಲಾಜಿಸ್ಟಿಕ್ ಕಾರಿಡಾರ್ ಇರೋದ್ರಿಂದ ಯಾಕೆ ಈ ಮಾತನ್ನು ಹೇಳ್ತೀನಿ ರೋಡ್ ನೆಟ್ವರ್ಕ್ ಅಂದರೆ, ಇವತ್ತು ಈ ಪರ್ಯಾಯ ನಮಗೆ ಚತುಷ್ಪಥ ಇವತ್ತೊಂದು ಸಹ ರೈಲ್ ಕಾರಿಡಾರ್ ಇರಲಾರ್ದಕ್ಕೆ ಈ ರೋಡ್ ನೆಟ್ವರ್ಕ್ನಲ್ಲಿ ನಮಗೆ ಇಷ್ಟು ಒತ್ತಡ ಇದೆ. ಒಂದು ವೇಳೆ ಚತುಷ್ಪಥ ಆದರೆ ಇವತ್ತೊಂದು ಸಹ ಈ ರೋಡ್ ನೆಟ್ವರ್ಕ್ ಮೇಲೂ ಕೂಡ ನಮಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಆಗುತ್ತೆ. ಇವತ್ತು ದಿವಸ ರೈಲ್ವೆ ನೆಟ್ವರ್ಕ್ ಇರಲಾರ್ದಕ್ಕೆ ಇವತ್ತು ದಿವಸ ಇದು ರೋಡ್ ನೆಟ್ವರ್ಕ್ ಮೇಲೆ ಇವತ್ತು ಹೆಚ್ಚಿನ ಒಂದು ಒತ್ತಡ ನಮ್ಮ ಮೇಲೆ ಬಂದಿದೆ. ಸುಮಾರು ಲಾಜಿಸ್ಟಿಕ್ಸ್ನಲ್ಲಿ 32ರಿಂದ 36% ಇವತ್ತು ಇಂಟರ್ಸ್ಟೇಟ್ ಮತ್ತು ಹೆವಿ ಫ್ರೈಟ್ ಮೂವ್ಮೆಂಟ್ ಇವತ್ತು ದಿವಸ ನಮ್ಮ ರಾಜ್ಯದ ಮೇಲೆ ಆಗ್ತದೆ. ಹೀಗಾಗಿ ಅನೇಕ ಉದಾಹರಣೆಗಳಿದ್ದಾವೆ. ಅದೆಲ್ಲವನ್ನು ಕೂಡ ಮುಖ್ಯಮಂತ್ರಿಗಳಿಂದ ಒಂದು ಪತ್ರವನ್ನು ಬರೆಸಿ, ಅಷ್ಟೇ ಅಲ್ಲ ಮುಖ್ಯಮಂತ್ರಿಗಳು ನೆಕ್ಸ್ಟ್ ದಿಲ್ಲಿಗೆ ಹೋಗ್ತಾರೆ. ಅಶ್ವಿನಿ ವೈಷ್ಣವ್ರಿಗೆ ಭೇಟಿಯಾಗಿ ಈ ಒಂದು ಮನವಿಯನ್ನು ಕೂಡ ಅವ್ರಿಗೆ ಕೊಡಲಿಕ್ಕೆ ಒಂದು ದಿವಸ ನಾನು ಅವ್ರಿಗೆ ವಿನಂತಿಸ್ಕೋತೇನೆ. ಒಟ್ಟಾರೆ ಕರ್ನಾಟಕ ರಾಜ್ಯಕ್ಕೆ ಇವತ್ತು ಏನು ಇದು ಸೂಕ್ತವಾದಂಥ ನ್ಯಾಯ ಸಿಗುವಂಥದ್ದು, ನಮಗೆ ರೈಲ್ವೆ ಇದರಲ್ಲಿ ನಮಗೆ ಶೇರ್ ನಮಗೇನು ಬರಬೇಕು ರಾಜ್ಯದ ಅಭಿವೃದ್ಧಿಗೆ, ಅದರ ಬಗ್ಗೆ ನಾವೆಲ್ಲರೂ ಕೂಡ ಇವತ್ತೊಂದು ದಿವಸ ಪಕ್ಷಾತೀತವಾಗಿ ಇವತ್ತೊಂದು ದಿವಸ ಕೆಲಸವನ್ನು ಮಾಡಬೇಕು ಅನ್ನೋ ಮತ್ತನ್ನು ಒತ್ತಾಯ ಮಾಡ್ತೇನೆ. 26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ.